ನನ್ನ ಅಕ್ಕನ ಮಗಳೇ, ನಿಮ್ಮ ಅಣ್ಣನ ಮದ್ವೆನ ಮಾಡ್ಬಿಡೋಣ ಅಂತನಾ? ನಡೆಯುತ್ತೆ ಅಲ್ವಾ ಚಿಕ್ಕಮ್ಮ? ನಡೀತಿರೋ ಹಾಗೆ ಅನ್ಸುತ್ತೆ, ಆದ್ರೆ ನಡೆಯಲ್ಲ. ನೋಡು ಚಿಕ್ಕಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಕೋಪ ಇದ್ರೆ ನನ್ ತಂಟೆಗ್ ಬಾ, ಅಣ್ಣನ ಬಿಟ್ಬಿಡು. ಸೇಮ್ ಡೈಲಾಗ್ ನಿಮ್ಮ ಅಣ್ಣ ಕೂಡ ಹೇಳ್ತಿದ್ದಾನ್ ಕಣೆ. ನಿನ್ ತಂಟೆಗ್ ಹೋಗ್ದೆ, ನಿಮ್ಮ ಅಣ್ಣನ ತಂಟೆಗೂ ಹೋಗ್ದೆ, ಇನ್ಯಾರ ತಂಟೆಗ್ ಹೋಗು ಅಂತೀಯಾ? ಸತ್ತಿರೋ ನಿಮ್ಮ ಅಮ್ಮಮ್ಮ ಅಪ್ಪನ ತಂಟೆಗ? ನೀನ್ ಕೂಡ ಅವ್ರ ಹತ್ರಕ್ ಹೋಗ್ಬಾರ್ದು ಅಂತ ಹೇಳ್ತಿದೀನಿ. ಏನೇ ಸಾಯಿಸ್ತೀನಿ ಅಂತ ಬೆದರಿಸ್ತಿದ್ಯಾ? ಸಾವನ್ನ ಕೇಳಿ ತನ್ಕೋಬೇಡ ಅಂತ ಹೇಳ್ತಿದೀನಿ. ಯಾರು ಯಾರನ್ನ ಸಾಯಿಸ್ತಾರೋ ವೆಯ್ಟ್ ಮಾಡೆ. ಇನ್ ಸ್ವಲ್ಪ ಹೊತ್ತಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ. ನಿಮ್ಮ ಅಣ್ಣ ಶಶಿ ಹಸೆಮೆಣೆ ಮೇಲೆ ಕೂತ್ಕೊಂಡಿರ್ತಾರೆ. ಬಂಧು ಮಿತ್ರರೆಲ್ಲ ಅಕ್ಷತೆ ಹಿಡ್ಕೊಂಡು ರೆಡಿ ಆಗಿರ್ತಾರೆ. ಮಾಂಗಲ್ಯ ಧಾರಣೆ ಮಾಡಿ ಅಂತ ಪುರೋಹಿತರು ಹೇಳ್ತಾರೆ. ತಗೊಳಪ್ಪ, ಮಾಂಗಲ್ಯ ಧಾರಣೆ ಮಾಡು. ಗಟ್ಟಿ ಮೇಳ ಗಟ್ಟಿಯಾಗಿ ಕೇಳಿಸುತ್ತೆ. ನಿಮ್ಮಣ್ಣ ಎದ್ದು ತಾಳಿ ಹಿಡ್ಕೊಂಡು ಎಲ್ರಿಗೂ ತೋರಿಸ್ತಾನೆ. ಬಂಧು ಮಿತ್ರರು ಅಕ್ಷತೆ ಹಾಕ್ಬೇಕಾದ್ರೆ, ನಿಮ್ಮ ಅಣ್ಣ ಶಶಿ ಕತ್ತಿಗೆ ತಾಳಿ ಕಟ್ತಿರ್ಬೇಕಾದ್ರೆ ನಿಲ್ಸಿ ಅಂತ ಒಂದು ವಾಯ್ಸ್ ಕೇಳಿಸತ್ತೆ. ನಂದಲ್ಲ, ನಿನ್ ಗಂಡಂದು. ಅಷ್ಟೇ, ಎಲ್ಲರ ಜೊತೆಗೆ ನಿಮ್ಮ ಅಣ್ಣ ಕೂಡ ಸುಮ್ಮನಾಗ್ತಾನೆ. ನಿನ್ ಗಂಡ ಅಲಿಯಾಸ್ ಚಾಣಕ್ಯ ಕೋಪದಿಂದ ಹಸಮಣೆ ಹತ್ರ ಬರ್ತಾನೆ. ನಿಮ್ಮ ಅಣ್ಣನ ಕೈಲಿರೋ ತಾಳಿನ ತೆಗೆದು ಅವನ ಮುಖದ ಮೇಲೆ ಬಿಸಾಕಿ ಶಶಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಷ್ಟೇ, ಹಾಗೆ ಹಸೆಮಣೆ ಮೇಲೆ ಮದ್ವೆ ನಿಂತೋಗತ್ತೆ. ಚಾಣಕ್ಯ ಯಾಕೆ ಮದ್ವೆ ನಿಲ್ಲಿಸ್ತಾ, ಏನ್ ನಡೀತು ಅನ್ನೋದನ್ನ ಇವಾಗ ಹೇಳಲ್ಲ.